ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದಂತಹ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಪಠಿಸಬೇಕು, ಹಾಗೆ ಅದಕ್ಕೆ ಇರುವಂತಹ ನಿಯಮಗಳೇನು ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ ಹಾಗೂ ನವಮಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತುಂಬಾ ಹೆಚ್ಚು ವಿಶೇಷ ಶಕ್ತಿಗಳಿರೋದ್ರಿಂದ ಆ ಒಂದು ದಿನಗಳಲ್ಲಿ ನಾವು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದ್ರಿಂದ ಕೂಡ ನಮಗೆ ನಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಅಥವಾ ಹಣದ ಒಂದು ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಂಕಷ್ಟಗಳಾಗಿರ್ಬೋದು, ಮಾಟ ಮಂತ್ರ ಈ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದಾಗಿರುತ್ತೆ, ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಅದೆಷ್ಟು ಆಗಲಿಲ್ಲ ಅಂದರೆ ನೀವು ಮಲಗೋ ಒಂದು ಸಮಯದಲ್ಲೂ ಕೂಡ ಆದರೂ ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರಕ್ಕೆ ಇರುವಂಥ ನಿಯಮಗಳೇನು ಅಂತ ಅನ್ನೋದಾದರೆ, ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೆ ಮುಂಚೆ ನೀವು ಶುದ್ಧವಾಗಿರಬೇಕಾಗುತ್ತೆ. ಅಂದರೆ ನಾನ್ ವೆಜ್ಜನ್ನು ತಿಂದು ಈ ಮಂತ್ರಗಳನ್ನು ಪಠಿಸಬೇಡಿ ಅಂತಲೇ ಹೇಳ್ತೀನಿ. ಅಥವಾ ಹೆಣ್ಮಕ್ಳಾಗಿದ್ದರೆ ಮುಟ್ಟಾದಂಥ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸೋದನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ತದನಂತರ ಏನು ನಿಮ್ಮ ದಿನಗಳಿರುತ್ತೆ ಆ ದಿನಗಳಲ್ಲಿ ಕೂಡ ಈ ಒಂದು ಮಂತ್ರಗಳನ್ನು ಪಠಿಸ್ಬೋದು. ಮುಟ್ಟದಂಥ ಸಮಯದಲ್ಲಿ ಮಾತ್ರ ನೀವು ಮಂತ್ರಗಳನ್ನ ಪಠಿಸಬಾರ್ದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ನಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಥವಾ ಸ್ಪಷ್ಟವಾಗಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು ಬರೆಯೋದ್ರಿಂದ ಕೂಡ ಒಂದೇ ರೀತಿಯ ಸಮನಾದಂತಹ ಒಂದು ಫಲಗಳನ್ನು ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ನಾವು ಒಂದು ಯಾವುದೇ ಒಂದು ಮಂತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಕೆಲಸಗಳಲ್ಲಿ ನಿಂತೋಗಿದ್ರೂ ಕೂಡ ಆ ಒಂದು ಕೆಲಸಗಳು ಮುಂದುವರಿಯುತ್ತೆ. ಅದರಲ್ಲಿ ಸಕ್ಸಸ್ ಅನ್ನೋದನ್ನು ನೋಡ್ಬೋದಾಗಿರುತ್ತೆ. ಪ್ರೀತಿಯಿಂದ ನಂಬಿಕೆ ಇಟ್ಟು ಯಾವುದೇ ಒಂದು ಮಂತ್ರಗಳಾದರೂ ಕೂಡ ಪ್ರೀತಿ ನಂಬಿಕೆಯಿಂದ ಮಾಡಿದ್ರೆ ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಕನಿಷ್ಠ ಅಂದರೆ 9 ಬಾರಿನಾದರೂ ಪಠಿಸಲೇಬೇಕಾಗುತ್ತೆ, ಅಥವಾ 11 ಬಾರಿ, 21 ಬಾರಿ, ಅಥವಾ 108 ಬಾರಿನಾದರೂ ನೀವು ಪಠಿಸ್ಬೋದಾಗಿರುತ್ತೆ. ಅಥವಾ ಸಪ್ರೇಟಾಗಿ ಅದಕ್ಕೆ ಬುಕ್ಕು ಇಟ್ಕೊಂಡು ಬರೀರಿ ಅಂತ ಹೇಳಿದ್ನಲ್ಲ, ಆ ಬುಕ್ಕಲ್ಲಿ ನೀವು ನಿಮ್ಮ ಆಯ್ಕೆ ಪ್ರಕಾರ ನೀವು ಎಷ್ಟು ಬಾರಿ ಬರಿಬೇಕು ಅಂತೀರ ಅಷ್ಟು ಬಾರಿ ಬರಿಬೋದಾಗಿರುತ್ತೆ. ಮೊದಲಿಗೆ ಈ ಮಂತ್ರ ಹೇಳೋದಕ್ಕೆ ಮುಂಚೆ ನಾವು ಯಾವುದೇ ಒಂದು ಕೆಲಸಗಳಾಗಬೇಕು ಅಂದರೆ ಅದನ್ನು ನಾವು ಈಗಾಗಲೇ ಪಾಸಿಟಿವ್ ಆಗಿ ಆ ಕೆಲಸ ನಡೆದೋಗಿದೆ ಅನ್ನೋ ರೀತಿಯಲ್ಲಿ ನಾವು ಹೇಳ್ಕೊಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಈಗ ಸಾಲ ತೀರಿಸ್ಬೇಕಾಗಿರುತ್ತೆ. ಯಾರಿಗೋ ಒಬ್ಬರ ಹತ್ರ ದುಡ್ಡು ಇಸ್ಕೊಂಡಿರ್ತೀವಿ, ಆ ಸಾಲನ ನಾವು ವಾಪಸ್ ಕೊಡಬೇಕಾಗಿರುತ್ತೆ. ಅದನ್ನು ಹೇಗೆ ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೇಳ್ಕೊಳ್ಳೋದು ಅಂದರೆ, ಈಗ ಆಲ್ರೆಡಿ ನನಗೆ ಇರುವಂಥ ಅಷ್ಟು ಸಾಲಗಳೆಲ್ಲ ತೀರಿ ಹೋಗಿ ನನಗೆ ನನ್ನ ಮನೆ ನಿಭಾಯಿಸೋದಕ್ಕೆ ನನಗೆ ಹಣ ಉಳಿತಾಯ ಆಗಿದೆ. ಆ ರೀತಿಯಾಗಿ ನೀವು ಆ ದುಡ್ಡಲ್ಲಿ ನಾನೀಗ ಮನೆ ನಿಭಾಯಿಸ್ತಾ ಇದ್ದೀನಿ, ಖುಷಿಯಾಗಿದ್ದೀವಿ, ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಈಗ ಆಲ್ರೆಡಿ ಅದು ಫ್ಯೂಚರಲ್ಲಿ ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಬೇಕಾಗುತ್ತೆ. ಆ ರೀತಿಯಾಗಿ ಹೇಳ್ಕೊಂಡು ನಂತರ ಈ ಒಂದು ಮಂತ್ರಗಳನ್ನು ಹೇಳ್ಕೊಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಂಚೆ ಒಂದು 5ರಿಂದ 10 ನಿಮಿಷನಾದರೂ ನೀವು ಒಂದು 10ರಿಂದ 15 ನಿಮಿಷನಾದರೂ ಮಿನಿಮಮ್ ಅಂದರೆ ಒಂದು 10ರಿಂದ 15 ನಿಮಿಷನಾದರೂ ನೀವು ಮೆಡಿಟೇಷನ್ ಮಾಡಿ ನಂತರ ಈ ಒಂದು ಪಾಸಿಟಿವ್ ಆಗಿ ಹೇಳಿಕೊಂಡು ಆಮೇಲೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನೀವು ಪಠಿಸ್ಬೇಕಾಗುತ್ತೆ. ಇನ್ನು ಆ ಒಂದು ಮಂತ್ರ ಯಾವುದು ಅಂತ ಅನ್ನೋದಾದರೆ, ಇದನ್ನು ನಾವು ನಾರ್ಮಲಾಗಿ ಮೂಲ ಮಂತ್ರ ಅಂತಲೇ ಕರಿತೀವಿ. ವಾರಾಹಿ ತಾಯಿಯ ಮೂಲ ಮಂತ್ರ ಆಗಿರುತ್ತೆ, ಕಾರ್ಯಸಿದ್ಧಿ ಮಂತ್ರ ಆಗಿರುತ್ತೆ. ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ಐಂ ಕ್ಲಾಂ ವಾರಾಹಿಯೈ ನಮಃ, 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 ಓಂ ಐಂ ಕ್ಲಾಂ ವಾರಾಹಿಯೈ ನಮಃ.
ಐಂ ಕ್ಲಾಂ ವಾರಾಹ್ಯೈ ನಮಃ. ಓಂ ಐಂ ಕ್ಲಾಂ ವಾರಾಹ್ಯೈ ನಮಃ. ಓಂ ಐಂ ಕ್ಲಾಂ ವಾರಾಹ್ಯೈ ನಮಃ. ಈ ರೀತಿಯಾಗಿ ಮಂತ್ರವನ್ನು 9 ಬಾರಿ, 11 ಬಾರಿ, 21 ಬಾರಿ, 108 ಬಾರಿ ಹೇಳ್ಕೊಳ್ತಾ ನಮ್ಮ ಏನು ಸಮಸ್ಯೆಗಳಿದೆ ಅದೆಲ್ಲ ಮೊದಲೇ ನಾವು ಮೆಡಿಟೇಷನ್ ಮಾಡಿ ಅದಕ್ಕೆ ಮುಂಚೆನೇ ಪಾಸಿಟಿವ್ ಆಗಿ ಹೇಳ್ಕೊಂಡು ಆನಂತರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಎಂಥದ್ದೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳಿಗಾಗಿ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನಾನು ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.